ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCT ಎಕ್ಸಾಮಿಗೆ ಇನ್ನೇನು 3 ಡೇಸ್ ಅಷ್ಟೇ ಬಾಕಿ ಇದೆ. ಸೊ ಡ್ರೆಸ್ ಕೋಡ್ ಹೇಗಿರಬೇಕು, ಯಾವ ರೀತಿಯಾಗಿ ರೆಡಿ ಆಗಿ ಎಕ್ಸಾಮಿನೇಷನ್ ಹಾಲಿಗೆ ನೀವು ಎಂಟರ್ ಆಗಬೇಕು ಅನ್ನೋ ಒಂದು ಡೌಟ್ಗಳು ನಿಮಗೆ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು, ಬಾಯ್ಸ್ಗೆ ಹೇಗಿರಬೇಕು ಹಾಗೆ ಗರ್ಲ್ಸ್ಗೆ ಹೇಗಿರಬೇಕು, ನೀವು ಏನನ್ನು ಎಕ್ಸಾಮಿನೇಷನ್ ಹಾಲಿಗೆ ತೊಗೊಂಡು ಹೋಗಬೇಕು, ಏನನ್ನು ತೊಗೊಂಡು ಹೋಗಬಾರ್ದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ನೀವು ಎಕ್ಸಾಮಿನೇಷನ್ಗೆ ಎಷ್ಟೇ ಚೆನ್ನಾಗಿ ಓದಿ ಹೋಗಿದ್ರೂ ಕೂಡ ನಿಮ್ಮ ಡ್ರೆಸ್ ಕೋಡ್ ಸರಿ ಇಲ್ಲ ಅಂತ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಕೂರೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಸರಿಯಾಗಿ ತಿಳ್ಕೊಂಡು ಎಕ್ಸಾಮಿನೇಷನ್ ಹಾಲಿಗೆ ನೀವು ಹೋಗಬೇಕಾಗತ್ತೆ. ಸೊ ಬನ್ನಿ ಯಾವ ರೀತಿಯಾಗಿ ನಿಮ್ಮ ಒಂದು ಡ್ರೆಸ್ ಕೋಡ್ ಇರಬೇಕು ಅನ್ನೋದನ್ನು ಹೇಳ್ತೀನಿ, ಓಕೆನಾ. ಮೊದಲನೇದಾಗಿ ಬಾಯ್ಸಿಗೆ ನೀವು ಉದ್ದ ತೋಳಿನ ಶರ್ಟ್ಗಳನ್ನು ಹಾಕೋ ಹಾಗಿಲ್ಲ. ಹಾಫ್ ಸ್ಲೀವ್ ಇರಬೇಕು, ಇಲ್ಲಿಗೆ ಹಾಫ್ ಸ್ಲೀವ್ ಇರಬೇಕು. ಸೊ ಮತ್ತು ಕಾಲರ್ ಇರೋವಂತಹ ಶರ್ಟ್ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಸಿಂಪಲ್ಲಾಗಿ ಇರಬೇಕಾಗತ್ತೆ ನಿಮ್ಮ ಶರ್ಟು. ಅದರಲ್ಲಿ ಜಾಸ್ತಿ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹೆಚ್ಚಿನ ಡಿಸೈನ್ಗಳು ಎಲ್ಲ ಇರಬಾರ್ದು. ಸೊ ಈ ರೀತಿಯಾಗಿ ನಿಮ್ಮ ಶರ್ಟ್ ಇರಬೇಕು. ಪ್ಯಾಂಟಿಗೆ ಬಂದರೆ ಜೀನ್ಸ್ ಪ್ಯಾಂಟ್ ಅಲೋ ಇರೋದಿಲ್ಲ. ನಿಮ್ಮ ಪ್ಯಾಂಟ್ನಲ್ಲಿ ಹೆಚ್ಚಿನ ಜಿಪ್ಗಳು ಇರಬಾರ್ದು, ಹಾಗೆ ಹೆಚ್ಚಿನ ಪಾಕೆಟ್ಗಳು ಇರಬಾರ್ದು. 2 ಪಾಕೆಟ್ ಇದ್ದರೆ ಓಕೆ, ಅಲೋ ಮಾಡ್ತಾರೆ, ಬಟ್ ಅದಕ್ಕಿಂತ ಹೆಚ್ಚಿನ ಪಾಕೆಟ್ಗಳಿದ್ದರೆ ಅಲೋ ಮಾಡೋದಿಲ್ಲ, ಓಕೆನಾ. ಸೊ ಜೀನ್ಸ್ ಪ್ಯಾಂಟ್ ಹಲೋ ಇಲ್ಲ, ಕುರ್ತಾ ಪೈಜಾಮ ಅದು ಕೂಡ ಹಲೋ ಇಲ್ಲ, ಹೆಚ್ಚಿನ ಡಿಸೈನ್ ಕೂಡ ನಿಮ್ಮ ಡ್ರೆಸ್ನಲ್ಲಿ ಇರಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಶೂಸ್ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮಿನೇಷನ್ಗೆ ಅಲೋ ಮಾಡೋದಿಲ್ಲ, ಶೂಸ್ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲ್ಯಾಟ್ ಸ್ಲಿಪ್ಪರ್ಸ್ ಆಗಿರಬೇಕು. ಸ್ಯಾಂಡಲ್ಸ್ ಹಾಕ್ಕೊಂಡು ನೀವು ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕಾಗತ್ತೆ. ನೆಕ್ಸ್ಟು ಯಾವುದೇ ರೀತಿಯಾದಂತಹ ಮೆಟಾಲಿಕ್ ಆರ್ನಮೆಂಟ್, ಚೈನ್ ಹಾಕ್ಕೊತಾರೆ ಕೊರಳಿಗೆ, ಹಾಗೆ ಕೆಲವೊಬ್ಬರು ಕಿವಿ ಓಲೆ ಕೂಡ ಹಾಕ್ಕೊಂಡಿರ್ತಾರೆ. ಆ ರೀತಿಯಾಗಿ ಮತ್ತು ರಿಂಗ್ಗಳನ್ನು ಹಾಕ್ಕೊಂಡಿರ್ತಾರೆ. ಇದೆಲ್ಲನೂ ಕೂಡ ತೆಗೆದಿಟ್ಟು ನೀವು ಎಕ್ಸಾಮಿನೇಷನ್ ಹಾಲಿಗೆ ಹೋಗಬೇಕಾಗತ್ತೆ. ಇದು ಬಾಯ್ಸ್ನ ಡ್ರೆಸ್ ಕೋಡ್ ಆಗಿರುತ್ತೆ. ಹಾಗಾದರೆ ಗರ್ಲ್ಸ್ಗೆ ಯಾವ ರೀತಿಯಾದ ಡ್ರೆಸ್ ಕೋಡ್ ಇರುತ್ತೆ ಅಂತ ಅಂದರೆ, ಗರ್ಲ್ಸ್ ಬಂದುಬಿಟ್ಟು ಸೇಮು ಹಾಫ್ ಸ್ಲೀವ್ ಇರೋವಂತಹ ಡ್ರೆಸ್ನೇ ಪ್ರಿಫರ್ ಮಾಡಬೇಕಾಗತ್ತೆ. ನೀವು ಫುಲ್ ಲೆಂತ್ ಇರೋವಂತಹ ಸ್ಲೀವ್ ಲೆಂತು ಪೂರ್ತಿ ಇದ್ದರೆ ಅದನ್ನು ಹಾಕೋ ಹಾಗಿಲ್ಲ. 3/4 ಕುರ್ತೀಸ್ ಬರುತ್ತಲ್ಲ ಅದನ್ನು ಕೂಡ ಹಾಕೋ ಹಾಗಿಲ್ಲ. ಹಾಫ್ ಸ್ಲೀವ್ ಇಲ್ಲಿಗೇ ಇರಬೇಕಾಗತ್ತೆ ನಿಮ್ಮ ಒಂದು ಡ್ರೆಸ್ಸು ಅಥವಾ ಟಾಪು. ಶರ್ಟ್ ಅಲೋ ಇದೆ, ಬಟ್ ಸ್ಲೀವ್ಸ್ ಎಲ್ಲಿವರೆಗೆ ಇರಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಡ್ರೆಸ್ಸಲ್ಲಿ ಗರ್ಲ್ಸಿಗೆ ಮೇಯ್ನ್ ಆಗಿ ಹೆಚ್ಚಿನ ಹೂಗಳಿರೋ ಅಂಥದ್ದು, ಆಮೇಲೆ ಎಂಬ್ರಾಯ್ಡ್ರಿ ಇರೋ ಅಂಥದ್ದು, ಹೆಚ್ಚಿನ ವರ್ಕ್ ಇರೋ ಅಂಥದ್ದು, ಹಾಗೆ ಮೆಟಾಲಿಕ್ ವರ್ಕ್ ಇರುತ್ತೆ, ಹಾಗೆ ಬಟನ್ಸ್ ಇರುತ್ತೆ ಡ್ರೆಸ್ಗಳಲ್ಲಿ. ಆ ಬಟನ್ ಇರೋವಂಥ ಡ್ರೆಸ್ಗಳು ಇದನ್ನೆಲ್ಲನೂ ಕೂಡ ಹಾಕೋಗಿಲ್ಲ, ಸಿಂಪಲ್ಲಾಗಿ ಇರಬೇಕಾಗತ್ತೆ ನಿಮ್ಮ ಡ್ರೆಸ್ಸು. ಹಾಗೆ ಪ್ಯಾಂಟಿಗೆ ಬಂದರೆ ಜೀನ್ಸ್ ಪ್ಯಾಂಟು ಅಲೋ ಇರೋದಿಲ್ಲ, ಓಕೆನಾ. ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ, ನಾರ್ಮಲ್ ಪ್ಯಾಂಟ್ಗಳನ್ನು ನೀವು ಹಾಕಬೇಕಾಗತ್ತೆ. ನೆಕ್ಸ್ಟು ಯಾವುದೇ ರೀತಿಯಾದಂತಹ ಆಭರಣಗಳು ಕೂಡ ಅಲೋ ಇಲ್ಲ. ಸರ ಆಗಿರ್ಬೋದು, ಓಲೆ, ನೋಸ್ ಪಿನ್ ಕೂಡ ಅಲೋ ಇರೋದಿಲ್ಲ. ಯಾವುದೇ ರೀತಿ ಮೆಟಾಲಿಕ್ ಆರ್ನಮೆಂಟ್ ಅಲೋ ಇರೋದಿಲ್ಲ. ಬಟ್ ಮ್ಯಾರಿಡ್ ವುಮೆನ್ ಏನಾದರೂ ಇದ್ದೀರಾ ಅಂತ ಅಂದರೆ ನಿಮಗೆ ನಿಮ್ಮ ಮಂಗಳಸೂತ್ರ ಹಾಗೆ ಕಾಲುಂಗುರ ಮಾತ್ರ ಅಲೋ ಇರುತ್ತೆ, ಓಕೆನಾ. ಹಾಗೆ ಗರ್ಲ್ಸು ಹೆಚ್ಚಾಗಿ ಈಲ್ಸ್ನ ಬಳಸ್ತಾರೆ, ಸ್ಲಿಪ್ಪರ್ಸು. ಸೊ ಹೈ ಈಲ್ಡ್ ಸ್ಲಿಪ್ಪರ್ಸು ಅಲೋ ಇರೋದಿಲ್ಲ, ಶೂಸ್ ಅಲೋ ಇರೋದಿಲ್ಲ. ಫ್ಲ್ಯಾಟ್ ಸ್ಲಿಪ್ಪರ್ಸ್ನ ನೀವು ಹಾಕ್ಕೊಳ್ಬೇಕಾಗತ್ತೆ, ಓಕೆನಾ. ಎಕ್ಸಾಮಿನೇಷನ್ ಹಾಲಿಗೆ ಎಂಟ್ರಿ ಆಗಬೇಕಂದ್ರೆ ಇದೆಲ್ಲನೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಡ್ರೆಸ್ ಕೋಡು. ಇದ್ರ ಜೊತೆಗೆ ನೀವು ಇನ್ನೊಂದಷ್ಟು ರೂಲ್ಸ್ಗಳನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ನೀವು ಎಕ್ಸಾಮಿನೇಷನ್ ಹಾಲಿಗೆ ಇದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ವಸ್ತುಗಳನ್ನು ತೊಗೊಂಡು ಹೋಗೋ ಹಾಗಿಲ್ಲ. ಡಿಜಿಟಲ್ ವಾಚ್ ಆಗಿರ್ಬೋದು, ನಿಮ್ಮ ವಾಚಸ್ ಅದು ಕೂಡ ಅಲೋ ಇರೋದಿಲ್ಲ. ಎಕ್ಸಾಮಿನೇಷನಲ್ಲಿ ಗಡಿಯಾರ ಇರುತ್ತೆ, ಇಲ್ಲ ಅಂತಂದರೆ ಬೆಲ್ ಟೈಮಿಂಗ್ಸ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾನೀಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬೆಲ್ ಟೈಮಿಂಗ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಬೇಕಿದ್ದರೆ ನೀವು ಒಂದ್ಸರಿ ನೋಡಿ, ಓಕೆನಾ. ಸೊ ವಾಚಸ್ ಅಲೋ ಇಲ್ಲ, ಸ್ಮಾರ್ಟ್ ವಾಚ್ ಅಂತೂ ಅಲೋನೇ ಇರೋದಿಲ್ಲ. ಈ ರೀತಿಯಾದಂತಹ ವಸ್ತುಗಳು, ಮೊಬೈಲ್ ಫೋನ್, ಇಯರ್ಫೋನ್, ಬ್ಲೂಟೂತ್ ಇದೇನು ಕೂಡ ಅಲೋ ಇರಲ್ಲ.
ನೆಕ್ಸ್ಟ್ ಬಂದುಬಿಟ್ಟು ಪೆನ್ಸಿಲ್, ಪೇಪರ್, ಎರೇಸರ್ ಇದ್ಯಾವುದು ಕೂಡ ಅಲೋ ಇರೋದಿಲ್ಲ. ಓಕೆನಾ. ಪೆನ್ ಮಾತ್ರ ಅಲೋ ಇರುತ್ತೆ, ಅದು ಕೂಡ ಬ್ಲೂ ಆರ್ ಬ್ಲ್ಯಾಕ್ ಪೆನ್, ನೀವು ಬಾಲ್ ಪಾಯಿಂಟ್ ಪೆನ್ನ ತೊಗೊಂಡು ಹೋಗಬೇಕಾಗತ್ತೆ. ಹಾಗೆ ಹ್ಯಾಟ್, ಕೆಲವೊಬ್ಬರಿಗೆ ಹ್ಯಾಟ್ ಹಾಕುವಂಥ ಅಭ್ಯಾಸ ಇರುತ್ತೆ, ಹ್ಯಾಟ್ ಕೂಡ ಅಲೋ ಇರೋದಿಲ್ಲ. ನೆಕ್ಸ್ಟು ಯಾವುದೇ ರೀತಿಯಾದಂತಹ ಮಾಸ್ಕ್ಗಳನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟು ಇಲ್ಲಿ ಕಾಲರ್ ಹತ್ರ ಡಿಸೈನ್ ಇರುವಂತಹ ಡ್ರೆಸ್ಸಸ್ಗಳು, ಶರ್ಟ್ಗಳು, ಕಾಲರ್ ಇರೋವಂತಹ ಶರ್ಟ್ಗಳು, ಇದನ್ನೆಲ್ಲನೂ ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾದರೆ ಎಕ್ಸಾಮಿನೇಷನ್ ಹಾಲಿಗೆ ತೊಗೊಂಡು ಹೋಗಲೇಬೇಕಾದಂತಹ ವಸ್ತುಗಳು ಏನೇನು ಅಂದರೆ, ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು. ಹಾಗೆ ಐಡೆಂಟಿಟಿ ಪ್ರೂಫ್ಗೋಸ್ಕರ ಫೋಟೋ ಇರುವಂತಹ ಒಂದು ಗೌರ್ನಮೆಂಟಿಂದ ಇಶ್ಯೂ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಯಾವುದು ಅಂದರೆ, ಈಗ ಆಧಾರ್ ಕಾರ್ಡ್, ವೋಟರ್ ID, ಹಾಗೆಯೇ DL ಇದೆಲ್ಲನೂ ಕೂಡ ನೀವು ಇದರಲ್ಲಿ ಒಂದನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ. ಇದಿಷ್ಟೇ ನೀವು ಎಕ್ಸಾಮಿನೇಷನ್ ಹಾಲ್ಗೆ ತೊಗೊಂಡು ಹೋಗಬೇಕಾಗಿರೋದು, ಪೆನ್ನು ಅಷ್ಟೇ. ಇನ್ನೇನು ಕೂಡ ತೊಗೊಂಡು ಹೋಗೋ ಹಾಗೆ ಇಲ್ಲ. ನೆಕ್ಸ್ಟು ಕೆಲವೊಬ್ಬರು ಕೇಳ್ತೀರಾ, ವಾಟರ್ ಬಾಟಲ್, ನನಗೆ ನೀರನ್ನ ಕುಡಿಲೇಬೇಕು ಅನ್ನೋ ಹಾಗಿದ್ರೆ ವಾಟರ್ ಬಾಟಲ್ ಅಲೋ ಇದೆ, ಬಟ್ ಅದರಲ್ಲೂ ಕೂಡ ಕಂಡೀಷನ್ಸ್ ಇದೆ. ನೀವು ವಾಟರ್ ಬಾಟಲ್ನ ತೊಗೊಂಡು ಹೋಗಬೇಕು ಅಂದರೆ ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಯಾವುದೇ ರೀತಿಯಾದಂತಹ ಕಲರ್ಡ್ ವಾಟರ್ ಬಾಟಲ್ ಅಲೋ ಇರೋದಿಲ್ಲ. ಮೆಟಾಲಿಕ್ ವಾಟರ್ ಬಾಟಲ್ ಅಂತೂ ಅಲೋನೇ ಇರೋದಿಲ್ಲ. ಓಕೆನಾ. ಟ್ರಾನ್ಸ್ಪರೆಂಟ್ ಆಗಿರೋವಂಥ ವಾಟರ್ ಬಾಟಲ್ನ ತೊಗೊಂಡು ಹೋಗಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯಾದಂತಹ ತಿಂಡಿ ತಿನಿಸುಗಳು ಅದು ಕೂಡ ಅಲೋ ಇರೋದಿಲ್ಲ. ತಿನ್ನೋದಕ್ಕೆ ತಗೊಂಡು ಹೋಗ್ತೀನಿ ಅಂದರೆ ಅದೆಲ್ಲನೂ ಕೂಡ ಅಲೋ ಇರೋದಿಲ್ಲ. ಓಕೆನಾ. ನಿಮಗೆ ನೀರಿನ ವ್ಯವಸ್ಥೆ ಎಕ್ಸಾಮಿನೇಷನ್ ಹಾಲಲ್ಲೇ ಇರುತ್ತೆ. ಆದರೂ ಕೂಡ ನೀವು ತೊಗೊಂಡು ಹೋಗಬೇಕು ಅಂತಂದರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲಲ್ಲಿ ನೀವು ನೀರನ್ನು ತೊಗೊಂಡು ಹೋಗಬೇಕಾಗತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕಾಗತ್ತೆ. ಸೊ ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಸೊ 3 days ಅಷ್ಟೇ ಬಾಕಿ ಇರೋದು. ಚೆನ್ನಾಗಿ ಪ್ರಿಪೇರ್ ಆಗಿ ಯಾವುದೇ ನರ್ವಸ್ನೆಸ್ ಇಲ್ಲದೆ ನಿಮ್ಮ ಎಕ್ಸಾಮಿನೇಷನ್ನ ಬರೀರಿ. ಸೊ ಎಕ್ಸಾಮಿನೇಷನ್ ಚೆನ್ನಾಗಿ ಆಗುತ್ತೆ. ಫುಲ್ಲು ರಿಲ್ಯಾಕ್ಸ್ ಆಗಿ ನಿಮ್ಮ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.